चंदन है इस देश की माटी, तपोभूमि हर ग्राम है। हर बाला देवी की प्रतिमा, बच्चा बच्चा राम है। चंदन है इस देश की माटी, तपोभूमि हर ग्राम है। हर बाला देवी की प्रतिमा, बच्चा बच्चा राम है। हर शरीर मंदिर सा पावन, हर मानव उपकारी है। हर शरीर मंदिर सा पावन, हर मानव उपकारी है। जहाँ सिंह बन गए खिलौने, गाय जहाँ माँ प्यारी है। जहाँ सिंह बन गए खिलौने, गाय जहाँ माँ प्यारी है। जहाँ सवेरा शंख बजाता, लोरी गाती शाम है। हर बाला देवी की प्रतिमा, बच्चा बच्चा राम है। जहाँ कर्म से भाग्य बदलता, श्रम निष्ठा कल्याणी है। त्याग और तप की गाथाएं गाती कवि की वाणी है। ज्ञान जहाँ का गंगा जल सा, निर्मल है अविराम है। ज्ञान जहाँ का गंगा जल सा, निर्मल है अविराम है। हर बाला देवी की प्रतिमा, बच्चा बच्चा राम है। जिसके सैनिक समर भूमि में गाया करते गीता है। जहाँ खेत में हल के नीचे खेला करती सीता है। जीवन का आदर्श जहाँ पर परमेश्वर का धाम है। जीवन का आदर्श जहाँ पर परमेश्वर का धाम है। हर बाला देवी की प्रतिमा, बच्चा बच्चा राम है। बच्चा बच्चा राम है। बच्चा बच्चा राम है। इथं व्यासपीठवर उपस्थित सर्वांना मी वंदन करतो आणि तुम्हाला सर्वांना पण नमस्कार. मला मराठी येत नाही आहे. मी पण महाराष्ट्रामध्येच असतो, पण मला मराठी येत नाही आहे. तरीसुद्धा इथं मी फक्त 2 मिनिट बोलणार आहे. आणि इथं येऊन मला खूप आनंद झाला. ಇಷ್ಟು ಬಿಸಿಲಿದ್ರೂ ಸಹಿತ ವಿದ್ಯಾರ್ಥಿಗಳು ನೀವೆಲ್ಲರೂ ಎಷ್ಟು ಶಿಸ್ತಾಗಿ ಕುಳಿತಿದ್ದೀರಿ ಮತ್ತು ಎಂಥ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ರಿ. ನಮಗೆ ಎಷ್ಟು ಆನಂದ ಆಗೈತಿ ಅಂದ್ರೆ ಹೇಳಲಿಕ್ಕೆ ಶಬ್ದನೇ ಸಾಲೋದಿಲ್ಲ, ಅಷ್ಟು ಆನಂದ ಆಗ್ಯದ. एप्पत्तारण्या काय म्हणतात मराठीमध्ये त्याला, प्रजासत्तात्मक दिन. कन्नडमध्येच बोलू का? कन्नडमध्येच बोलू नको? ಹಾಂ ठीक. ಕನ್ನಡದಾಗ ಮಾತಾಡಿದ್ವಿ ಅಂದ್ರೆ ಅದು ಸಾರದಾಗ ಮಸಾಲೆ ಹಾಕಿ ಮಸ್ತ್ ಮಾಡಿದಂಗೆ ಬರ್ತದೆ. ಮರಾಠಿ ಮಾತಾಡಕ್ಕೆ ಹೇಳಿದ್ರೆ ಅಂದ್ರೆ ಅದು ಏನಾಗ್ತದೆ ಹೇಳಕ್ಕೆ ಬರೋಂಗಿಲ್ಲ.
ಭಾಳ ಅದ್ಭುತ ಕಾರ್ಯಕ್ರಮ ನಡೀತು. ಈ ಶಾಲೆ ಇದೊಂದು ಆದರ್ಶ ಶಾಲೆ. ನಾನು ಕಮಳೆ ಗುರೂಜಿಯವರ ಕುರಿತು ಬಹಳಷ್ಟು ಕೇಳಿದ್ದೀನಿ. ಪ್ರಾರಂಭದಲ್ಲೇ ಅವರ ಸಮಾಧಿಗೆ ಪುಷ್ಪಾರ್ಪಣೆಯನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆ ಕಮಳೆ ಗುರೂಜಿಯವರು ಯಾವ ದಾರಿಯಲ್ಲಿ ನಡೆದಿದ್ದರು ಅದೇ ದಾರಿಯಲ್ಲಿ ನಮ್ಮ ಎಮ್ ಡಿ ಕಮಳೆಯವರು ಮತ್ತು ಎಲ್ಲ ಶಿಕ್ಷಕರು, ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥ ಎಲ್ಲ ಹಿರಿಯರು ನಡೀತಾ ಇದ್ದಾರ ಅಂತ ಹೇಳಿ ನೋಡಿ ನಮಗೆ ಭಾಳ ಸಂತೋಷ ಆಗ್ಯದ. ಈ ಶಾಲೆಯ ಆವರಣದಲ್ಲಿ ಬಂದು ಕುಳಿತರ ನಾವು ಇಲ್ಲಿ ಊರಿನ ಸಮೀಪ ಅದೇವಂತನೇ ಗೊತ್ತಾಗೋದಿಲ್ಲ, ಅಷ್ಟು ಪರಿಸರ ಇಲ್ಲಿ ಸುಂದರವಾಗಿ ಅದ. ಹಾಗೆಲ್ಲ ಗಿಡಗಳನ್ನು ಬೆಳೆಸಿದ್ದಾರೆ. ಮತ್ತು ನಿಮ್ಮ ಶಾಲೆಯದೊಂದು ವಿಶೇಷ, ಎಲ್ಲರೂ ಟೊಪ್ಪಿಗೆ ಹಾಕ್ಕೊಳ್ಳೋದು. ನೀವೇ ಟೊಪ್ಪಿಗೆ ಹಾಕ್ಕೊಳ್ಳೋದು, ಇನ್ನೊಬ್ಬರಿಗೆ ಹಾಕುವಂಗಿಲ್ಲ. ಎಷ್ಟು ಚಂದದ ನೋಡ್ರಿ, ಅದು ಹೆಂಗೆ ಕಾಣ್ತೀರಿ, ವಾರ್ಕರಿ ಕಂಡಂಗೆ ಕಾಣ್ತೀರಿ. ಬಹಳ ಒಳ್ಳೆಯ ಅದೊಂದು ಪದ್ಧತಿ. ಆನಂತರ ಇಲ್ಲಿ ಮಲ್ಲಕಂಬ, ದೋರಿ ಮಲ್ಲಕಂಬ, ಲಾಕಡಿ ಮಲ್ಲಕಂಬ ಮತ್ತು ಲೇಜಿಮ್ ನೃತ್ಯ ಮೂರೂ ಕಾರ್ಯಕ್ರಮ ಅತ್ಯಂತ ಆಕರ್ಷಕವಾಗಿ ಮತ್ತು ಹೃದಯವನ್ನು ಪರಿವರ್ತನೆಗೊಳಿಸುವಂಗೆ ಆದ. ಅವು ಸಣ್ಣ ಸಣ್ಣ ಹುಡುಗರು ಅದಾವ, ಇಟ್ಟದಾವ ತಿಸ್ರಿ ದುಸ್ರಿ ಕಂಬ ಹೆಂಗೆ ಏರ್ತಾವ, ಮೈಯಾಗ ತಾಕತ್ತರಿ ಎಲ್ಲಿಂದ ಐತಿ, ಎಷ್ಟು ಜಿಗಟತನ, ಎಷ್ಟು ಗಟ್ಟಿ ಅದಾರ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ನಾವು ಬರೀ ಈ ಮುದುಕರ ಜೋಡಿ ಕೂಡಿ ಮುದುಕರಾದಂಗೆ ಆಗಿದ್ದೀವಿ. ಇವತ್ತು ನಾವು ಸ್ವಲ್ಪ ವಯಸ್ಸಿನವ್ರು ಅದೇವೆ ಅಂತ ನಮಗೆ ಇವತ್ತು ಗೊತ್ತಾಯ್ತು. ಆ ಮಲ್ಲಕಂಬವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಕಲಿಬೇಕು. ಈಗೇನು ನಾವು ಕಷ್ಟಪಡ್ತೀವಲ್ಲ ಅದು ನಮ್ಮ ಶರೀರವನ್ನು ಗಟ್ಟಿಗೊಳಿಸ್ತದೆ. ಮುಂದೆ ಈಗ ಒಂದು ವೇಳೆ ನೀವು ಗಟ್ಟಿ ಆದ್ರೆ ಅಂದರೆ ಮುಂದೆ 100 ವರ್ಷ ತನಕ ನಿಮ್ಮನ್ನು ಅಲುಗಾಡಿಸುವಂಥ ತಾಕತ್ತು ಯಾವ ವಿಷಯಗಳಿಗೂ ಯಾವ ಶಕ್ತಿಗಳಿಗೂ ಇರುವುದಿಲ್ಲ. ಮತ್ತು ಜೀವನದಲ್ಲಿ ಮುಂದೆ ಬರುವಂಥ ಕಷ್ಟಗಳಿಗೆ ಹೆಂಗೆ ನಾವು ಎದುರಿಸಬೇಕನ್ನುವಂಥ ಸ್ಥೈರ್ಯ ಬರ್ತದೆ. ಅದಕ್ಕಾಗಿಯೇ ಇತರನ್ನೆಲ್ಲ ಆಟಗಳನ್ನು ಮಾಡಿರೋದು. ಅದರಲ್ಲಿ ಸಣ್ಣ ಹೆಣ್ಣುಮಕ್ಕಳೂ ಮಾಡಿದರು, ಬಾಲಕಿಯರು ಮತ್ತು ಹುಡುಗರೂ ಮಾಡಿದರು. ಬಹಳ ಸಂತೋಷ. ಆನಂತರ ಪ್ರಾಸ್ತಾವಿಕವಾಗಿ ನಮ್ಮ ಎಮ್ ಡಿ ಕಮಳೆ ಗುರೂಜಿಯವರು ಬಹಳ ಸುಂದರವಾಗಿ ಮಾತನಾಡಿದರು. ಅವರು ಭಾಳ ಕಡಿಮೆ ಮಾತನಾಡ್ತಾರೆ, ಆದರೆ ಅವರ ಜೀವನನೇ ಒಂದು ಸಂದೇಶ ರೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಬಹಳ ಆದರ್ಶ ಜೀವನ ಅದ ಅವ್ರದ್ದು. ಅವರು ಪ್ರಜಾಸತ್ತಾತ್ಮಕ ದಿನದ ಕುರಿತು 1-2 ಮಾತುಗಳನ್ನು ಹೇಳಿದರು. ಜಗತ್ತಿನಲ್ಲಿ 200 ದೇಶಗಳದಾವಲ್ಲ, ಅದರಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ಅಂದರೆ ಭಾರತ ದೇಶದ್ದನೇ. ಇಷ್ಟು ದೊಡ್ಡ ಪ್ರಜಾಸತ್ತಾತ್ಮಕ ದೇಶ ಬೇರೆ ಯಾವುದಿಲ್ಲ. ಅದನ್ನು ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಕೊಟ್ಟು ಹೋಗಿದ್ದಾರೆ. ನಾವು ಈ ದೇಶದ ಸಿರಿತನವನ್ನು, ಗೌರವವನ್ನು ಹೆಚ್ಚಿಸಬೇಕು. ಅಂಥ ವಿದ್ಯಾರ್ಥಿಗಳಾಗಿ ನಾವೆಲ್ಲರೂ ಬೆಳೆಯೋಣ. ಆನಂತರ ನಮ್ಮ ಕಾರ್ಯಕ್ರಮ ಸಂಚಲನ ಮಾಡ್ತಾರೆ ನೋಡ್ರಿ ಅವರು. ಅವ್ರ ಹೆಸರೇನು ರೀ? ಹಡಪದ ಸರ್. ಹಡಪದ ಸರ ಮಾತನಾಡಿದ್ರಂದ್ರೆ ಬರೀ ಕಿವ್ಯಾಗ ಅಟ್ಟೆ ಹೋಗಿ ತಲೆಯಾಗ ಉಳಿದಿಲ್ಲ, ಎದೆಯಾಗನೇ ಹೋಗ್ತಾವೆ, ಆ ರೀತಿ ಮಾತನಾಡ್ತಾರೆ. ಎಷ್ಟು ದಾರ ಕೊರದಂಗೆ, ಎಷ್ಟು ಮಧುರವಾಗಿ, ಖೂಪ ಏನಂತಾರೆ ಅದಕ್ಕೆ, ಚಾಂಗ್ಲ ಛಾನ್, ಭಾರಿ ಸುಂದರವಾಗಿ ಮಾತನಾಡ್ತಾರೆ. ಅದರಲ್ಲಿ ಆ ಮ್ಯೂಸಿಕ್ದಾಗ ಮಾತನಾಡ್ತಾಯಿದ್ರೆ ಇನ್ನೊಂದಿಷ್ಟು ಸೊಬಗು ಬರ್ತದೆ ಅವ್ರ ಭಾಷೆಗೆ. ಬಹಳ ಅವರು ಸಹಿತ ಚಂದ ಮಾತಾಡಿದ್ರು. ಉಳಿದಂಥ ಎಲ್ಲ ಶಿಕ್ಷಕರು ಒಳ್ಳೆಯ
ಒಂದು ತಯಾರಿಯನ್ನು ಈ ಕಾರ್ಯಕ್ರಮಕ್ಕೆ ಮಾಡಿದ್ರು. ಮತ್ತು ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ಹುಡುಗರು, ಆ ಪ್ರಾರ್ಥನೆ ಜಯ ಜಯ ಸ್ತುತೆ ವೀರ ಸಾವರ್ಕರ್ ಅವರು ಬರೆದದ್ದಲ್ರಿ ಅದು. ಕೊನೆಗೊಂದು 2 ಸಾಲು ಹೇಳಿದ್ರು ಅವರು, ನನಗೆ ನೆನಪು ಉಳಿಲಿಲ್ಲ. ಈ ದೇಶವನ್ನು ಬಿಟ್ಟು ನಾನು ಬದುಕ್ತಿದ್ದೆ ಅಂದ್ರೆ ನಾನು ಬದುಕೇ ಅಲ್ಲ. ಮರಾಠಾಗ ಏನಂತಾರೆ ಅದಕ್ಕೆ? ಹಾಂ, ತುಜವಿನ ಜೀವನತೆ ಮರಣ. ಹಾಂ, ತುಜವಿನ तुझ्यासाठी मरण ते ಜೀವನ, ತುಜವಿನ ಮರಣ ते ಜೀವನ. ಎಷ್ಟು ಅದ್ಭುತ! ನಿನ್ನ ದೇಶಕ್ಕಾಗಿ ನಾವು ಸತ್ತೀವಿ ಅಂದ್ರೆ ಅದೇ ಜೀವನ, ಮತ್ತು ದೇಶವನ್ನು ಬಿಟ್ಟು ಬೇರೆ ಎದಕ್ಕರೆ ಬದುಕಿದ್ವಿ ಅಂದರೆ ಅದು ಮರಣ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಆನಂತರ ಅದು ಹಾಡೂ ಅಷ್ಟೇ ಅರ್ಥಪೂರ್ಣ ಇತ್ತು. ಹಾಡುವಂಥ ಇವು ಹುಡುಗರು ಲತಾ ಮಂಗೇಶ್ಕರ್ ಧ್ವನಿ ಸಹಿತ ಮೀರಿಸ್ಬೇಕು, ಹಂಗೆ ಧ್ವನಿ ಇತ್ತು ಅವ್ರದ್ದು. ಅಷ್ಟು ಸುಂದರ. ಅವರು 4-5 ಜನ ಹಾಡಿದ್ರು ಒಬ್ಬರೇ ಹಾಡಕತ್ತಾರೇನು ಅಂತ ಕೇಳಿಸ್ಬೇಕು, ಹಂಗೆ ಹಾಡ್ತಿದ್ದರು. ಎಷ್ಟು ತನ್ಮಯತ, ಎಷ್ಟು ಮಧುರ ಧ್ವನಿ ಅವ್ರದ್ದು. ಬಹಳ ಸಂತೋಷ ಆಯಿತು. ತಾವೆಲ್ಲ ವಿದ್ಯಾರ್ಥಿಗಳದರಿ, ಕೊನೆಗೊಂದು ಮಾತು, ನೀವೆಲ್ಲ ಈ ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು. ಮೊಬೈಲ್ ಅದು ಭಾಳ ಬಳಸಬೇಡ್ರಿ, ಹೆಚ್ಚು ಅಭ್ಯಾಸ ಕಡೆ ಲಕ್ಷ್ಯ ಕೊಡ್ರಿ. ಮೊಬೈಲ್ ಎಲ್ಲರೂ ಬಳಸೋದಿಲ್ಲಲ್ಲ, ಭಾಳ ಚಲೋ ಆಯಿತು. ಇಲ್ಲಿ ಶಾಲ್ಯಾಗ ಅಷ್ಟೇ ಬಳಸೋದಿಲ್ಲ, ಮನೆಗೆ ಹೋಗಿ ಬಳಸ್ತೀರೇನು? ಅಲ್ಲಿನೂ ಬಳಸೋದಿಲ್ಲ ನೋಡ್ರಿ. ಅದು ಏನು ಮಾಡ್ತೈತಿ ಅಂದ್ರೆ, ಈಗೆಲ್ಲರೂ ನಮ್ಮನ್ನು ಹಿಡ್ಕೊಂಡೆಲ್ಲ ರೀಲ್ಸ್ ನೋಡ್ತಿರ್ತೀವಲ್ಲ, ಆ ರೀಲ್ಸ್ ಹಿಂಗೆ ಟೈಮ್ ಪಾಸ್ ಮಾಡ್ತದ, ಅದಕ್ಕೆ ಎಷ್ಟು ಟೈಮ್ ಕೊಟ್ಟರು ಸಾಲಂಗಿಲ್ಲ. ಮತ್ತು ನಾವು ಮುಂದೆ ಏನಾಗ್ತೀವಿ ಅಂದ್ರೆ, ರೀಲ್ಸ್ ನೋಡಿ ಜೀವನದಾಗ ಫೇಲ್ಸ್ ಆಗಿಬಿಡ್ತೀವಿ. ಅದೇ ನಾವು ರೀಲ್ಸ್ ನೋಡೋ ಬದಲಾಗಿ ರೀಲ್ಸದ ಬೆನ್ನು ಹತ್ತಲಾರ್ದ ರೀಲ್ಸ್ ಬೆನ್ನು ಹತ್ತಿದ್ದೀವಿ ಅಂದ್ರೆ ಫೇಲ್ಸ್ ಆಗ್ತೀವಿ ಜೀವನದಾಗ. ಇನ್ನು ಒಂದು ವೇಳೆ ನಮ್ಮ ಜೀವನದಲ್ಲಿ ರೂಲ್ಸ್ಗಳನ್ನು ಪಾಲಿಸಿದ್ದೀವಿ ಅಂದ್ರೆ, ರೂಲ್ಸದ ಹಿಂದೆ ಹೋದೀವಿ ಅಂದ್ರೆ ನಾವು ರಾಯಲ್ಸ್ ಆಗ್ತೀವಿ. ನಾವು ರೂಲ್ಸ್ಗಳನ್ನು ಪಾಲಿಸೋದು, ಅವರಿಗೆ ರೂಲ್ಸ್ಗಳನ್ನು ಪಾಲಿಸೋರಿಗೆ ಸ್ವಲ್ಪ ಕಷ್ಟಗಳು ಬರ್ತಾವೆ. ಈಗ ನಾವಿಲ್ಲಿ ಕುರ್ಚಿ ಮೇಲೆ ಕೂಡಬೇಕಾದ್ರೆ ಬಿಸಿಲು ತಡ್ಕೊಳ್ಳೇಬೇಕಾಗ್ತದೆ. ನಮಗೆ ಎಲ್ಲಿ ಬೇಕು ಅಲ್ಲಿ ಕೂಡ್ತೀವಿ ಅಂದ್ರೆ ಕುರ್ಚಿ ಸಿಗಂಗಿಲ್ಲ. ನೆಳ್ಳಿಗೆ ಕೂಡ್ತೀವಿ ಅಂತಂದ್ರೆ ಕುರ್ಚಿ ಸಿಗಂಗಿಲ್ಲ. ಕುರ್ಚಿ ಮೇಲೆ ಕೂತ್ರೆ ಬಿಸಿಲು ತಡ್ಕೊಳ್ಬೇಕಾಗ್ತದೆ. ಜೀವನದಾಗ ಇದೇ ಪಾಠ. ನಾವು ದೊಡ್ಡವರಾಗಬೇಕು, ಸನ್ಮಾನ ಪಡಿಬೇಕು ಅಂತಂದರೆ ಕಷ್ಟಪಡಬೇಕು, ಬಿಸಿಲನ್ನು ಸಹಿಸ್ಕೊಳ್ಬೇಕಾಗ್ತದೆ, ತಾಪನ್ನು ಸಹಿಸ್ಕೊಳ್ಬೇಕು. ಅದಕ್ಕಾಗಿ ನೀವೆಲ್ಲ ಹಾಗೆ ದೊಡ್ಡವರಾಗಿ ಬೆಳಿಬೇಕು ಅಂಥೇಳಿ ಆಶಿಸ್ತೀನಿ. ನನಗೆ ಬಹಳ ಸಂತೋಷ ಆಯಿತು. ಅವರು ಹಿಂದೊಬ್ಬರು ಸ್ವಾಮೀಜಿಯವರು, ಚಂದ್ರಶೇಖರ ಸ್ವಾಮೀಜಿಯವರು ಬಂದಿದ್ದರು ಅಂತ ಹೇಳಿದರು. ನಮಗೂ ಇವತ್ತು ಕರೆದು ನಮ್ಮ ಕಡೆಯಿಂದ ಧ್ವಜಾರೋಹಣ ಮಾಡಿಸಿ ನಮಗೆ ಬಹಳ ದೊಡ್ಡ ಒಂದು ಆನಂದವನ್ನು ಉಂಟು ಮಾಡಿದ್ರಿ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತಾವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಲಿ ಅಂಥೇಳಿ ಆಶಿಸ್ತೀನಿ.